ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ನೋಡಿ, ಇವತ್ತು ಈ ಮುದ್ದಾದ ಮರಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ನೋಡಿ. ಇದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಒಂದಕ್ಕೊಂದು ಹೊಡ್ಕೊಂಡು ಆಟ ಆಡ್ತಾ ಇದ್ದಾವೆ. ಇದು ನೋಡಿ ನಮ್ಮ ಹೇಜಲ್. ಏನಮ್ಮ ಬೆಳಗ್ಗೆ ಎದ್ದೋದಕ್ಕೆ ಊಟ ಬೇಕಂತೆ, ಊಟ ಅದಕ್ಕೆ ಅದು ಕೇಳ್ತಾ ಇದೆ. ಊಟ ಹಾಕ್ಬೇಕು. ಹೌದಾ? ಇದಕ್ಕೇನಿಲ್ಲ, ಊಟ ಹಾಕ್ಬಿಟ್ರೆ ಫುಲ್ ನಿದ್ದೆ ಮಾಡುತ್ತೆ ಚೆನ್ನಾಗಿ. ಊಟ ಹಾಕಬೇಕಾದ್ರೆ ಅದೇ ಮಾತಾಡುತ್ತೆ, ಕೇಳುತ್ತೆ ಮೇವು ಮೇವು ಅಂತ. ಆಮೇಲೆ ಸೈಲೆಂಟಾಗಿರುತ್ತೆ, ಅಷ್ಟು ಹೋಗೋದಿಲ್ಲ ಜಾಸ್ತಿ. ಹೇಜಲ್ ತುಂಬ ಸೈಲೆಂಟ್ ಬೇಕು ನಮ್ಮದು. ಯಾವುದೇ ಗಲಾಟೆ ಮಾಡಲ್ಲ ಮನೇಲಿ, ಸೈಲೆಂಟಾಗಿರುತ್ತೆ. ನೋಡಿ ಹೇಗೆ ಕೂತ್ಕೊಂಡಿದೆ. ಹಾಗೆ ನಾನು ವಾಕಿಂಗ್ ಹೋದಾಗ ಈ ಬೆಕ್ಕುಗಳಿಗೆ ಎಲ್ಲ ಊಟ ಹಾಕಿರ್ತೀನಿ. ನಿನ್ನೆ ಅನ್ನ, ಮೊಸರು, ಹಾಲು ಕಲಸಿ ಹಾಕಿದ್ದೆ ಬೆಕ್ಕಿಗೆ. ಎಲ್ಲ ತಿಂತಾ ಇದ್ದಾವೆ ನೋಡಿ. ನೋಡಿ ಅದು ಹಾಕಿದ್ದೆಲ್ಲ ಖಾಲಿ ಮಾಡಿತ್ತು. ನೋಡಿ, ಮರಿ ಬೆಕ್ಕುಗಳು ಕೂಡ ತಿಂತವೆ ಡ್ರೈ ಫ್ರೂಟು. ನೋಡಿ ಅವು ಕೂಡ ಬರ್ತಾವೆ ನೋಡಿ. ಅವಕ್ಕೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾನು ಹೋದ ತಕ್ಷಣ ಎಲ್ಲವೂ ಮೇವು ಮೇವು ಅಂತ ಬರ್ತವೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಮರಿಗಳು. ತಾಯಿ ತಿಂತಾ ಇದ್ರೆ ತಾವು ತಿನ್ಬೇಕಂತ ಹೋಗ್ತಾ ಇದೆ ಅದು ಮರಿ. ನೋಡಿ, ಇವು ಮರಿಗಳು ಆಟ ನೋಡೋದಕ್ಕೆ ಒಂಥರ ಕ್ಯೂಟಾಗಿರುತ್ತೆ. ಒಟ್ಟು ಟೋಟಲ್ ಇದಕ್ಕೆ 4 ಮರಿಗಳಿದ್ದಾವೆ. ಎಲ್ಲ ಬರುತ್ತೆ ನೋಡಿ ತಿನ್ನೋಕ್ಕೆ. ಈ ಮರಿಗಳಿದ್ದಾಗ ಅದು ಹಾಗೆ ಜಾಗ ಚೇಂಜ್ ಮಾಡ್ತಾ ಇರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿರುತ್ತೆ ಬೇರೆ ಕಡೆ. ಈಗ ನೋಡಿ ಕಾರ್ ಕೆಳಗೆ ಇರ್ತವೆ ಈಗ. ಯಾರೂ ಇನ್ನೂ ಸಾಕಬೇಕಂತ ತಗೊಂಡಿಲ್ಲ. ಇಷ್ಟೊಂದು ಮನೆಗಳಿದ್ದಾವೆ, ಯಾರೂ ತಗೊಂಡಿಲ್ಲ ಇನ್ನೂ. ಹೆಚ್ಚಾಗಿ ಎಲ್ಲರೂ ಲೈಕ್ ಮಾಡೋದಿಲ್ಲ ಕ್ಯಾಟ್ಗಳನ್ನು. ಕೆಲವರು ಮುಟ್ಟಕ್ಕೆ ಹೆದರ್ತಾರೆ ಕ್ಯಾಟ್ನ. ಯಾರಾದರೂ ಎಲ್ಲರೂ ಒಂದೊಂದು ತಗೊಂಡ್ರೆ ಅವಕ್ಕೂ ಮರಿಗಳಿಗೆ ಸೇಫ್ ಆದ ಜಾಗ ಸಿಕ್ಕಾಗುತ್ತೆ. ಆದರೆ ಯಾರೂ ಸಾಕಲ್ಲ ತಗೊಂಡು. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದಂತೆ ಕಾಣೆ ಆಗಿರ್ತವೆ. ಯಾರು ತೊಗೊಂಡು ಹೋದ್ರೆ ಗೊತ್ತಾಗಲ್ಲ. ಅಥವಾ ಕಾರಿನ ಬ್ಯಾನೆಟ್ ಅಲ್ಲೆಲ್ಲ ಕುತ್ಕೊಂಡು ಆ ಕಡೆ ಹೋಗಿರ್ತವೆ ಕಾರ್ ಜೊತೆನೆ, ಮತ್ತೆ ಎಲ್ಲೋ ಉದ್ರಕೊಂಡು ಬೀಳ್ತವೆ. ಪಾಪ ಅವಕ್ಕೆ ಲೈಫೇ ಇರಲ್ಲ. ಇದು ನೋಡಿ ನಮ್ಮ ಹೇಜಲ್ ಮನೆಯಲ್ಲಿ ಸುಮ್ಮನೆ ಏನಾದರೂ ಸ್ಮೆಲ್ ನೋಡೋದು, ಆ ಕಡೆ ಈ ಕಡೆ ಹುಡ್ಕೋದು ಮಾಡ್ತಾ ಇರುತ್ತೆ. ಇಲ್ಲಾಂದರೆ ಮಲಗಿರುತ್ತೆ. ಅದಿಷ್ಟೇ ಜಾಗದಲ್ಲಿ ಎಲ್ಲಿ ಓಡಾಡೋಕ್ಕೆ ಸಾಧ್ಯ ಅದಿಷ್ಟೇ ಓಡಾಡ್ತಾ ಇರುತ್ತೆ. ಹೊರಗಡೆ ಬಿಡಲ್ಲ ಅದನ್ನು. ಹೊರಗಡೆ ಬಿಟ್ಟರೆ ನಾಯಿಗಳೆಲ್ಲ ಇದ್ದಾವೆ. ಅದು ಹೊರಗಡೆ ಬಿಟ್ಟರೆ ಎಲ್ಲಿ ಹೋಗ್ಬೇಕಂತಲೂ ಗೊತ್ತಾಗಲ್ಲ ಅದಕ್ಕೆ. ಸ್ಟ್ರೀಟ್ ಬೆಕ್ಕುಗಳಾದರೆ ಮುಂಚೆಯಿಂದ ಹೊರಗಡೆನೇ ಓಡಾಡ್ತಿರ್ತಾವೆ. ಅವಕ್ಕೆಲ್ಲ ಕಡೆ ಅಭ್ಯಾಸ ಆಗಿರುತ್ತೆ. ಇವಕ್ಕೆ ಹೊರಗಡೆ ಬಿಟ್ಟಿರಲ್ವಲ್ಲ,
ನೋಡಿ ನಮ್ಮ ಹೇಸಲ್ಗಿಂತ ಈ ಬೆಕ್ಕುಗಳೇ ಸ್ಟ್ರಾಂಗ್ ಇರ್ತವೆ. ಇದು ನೋಡಿ ಅನ್ನ ಹಾಲು ಮೊಸರು ಎಲ್ಲ ತಿನ್ನುತ್ತೆ ಇವು ಬೆಕ್ಕುಗಳು, ಇಂಡಿಯನ್ ಬೆಕ್ಕುಗಳು. ಆ ಪರ್ಷಿಯನ್ ಬೆಕ್ಕಿಗೆ ಬರೀ ಹಾಲು ಪ್ಯಾಕೆಟ್ ಫುಡ್ ಮಾತ್ರ ತಿನ್ನುತ್ತೆ. ಅವು ಹಾಲು ಕುಡಿಯಲ್ಲ. ಸುಮ್ಮನೆ ಯಾವಾಗಾದರೂ ಹಾಕಿದರೆ ಸುಮ್ಮನೆ ಕಾಫಿ ಮಾಡ್ಕೊಳ್ಳುವಾಗ ಬರುತ್ತೆ, ಅವಾಗ ಒಂದೆರಡು ಹನಿ ಹಾಕಿರ್ತೀನಿ ಅಷ್ಟೇ, ಒಂದು ಸ್ವಲ್ಪ. ಇವು ನೋಡಿ ಎಲ್ಲ ತಿಂತವೆ. ಈ ಬೆಕ್ಕುಗಳು ಸ್ಟ್ರಾಂಗ್ ಕೂಡ ಇರ್ತವೆ, ಇವೆಲ್ಲ ಫೇಸ್ ಮಾಡ್ತವೆ ಎಲ್ಲ. ರೋಜಿ ಬೆಕ್ಕುಗಳು ಸ್ವಲ್ಪ ದೊಡ್ಡವಾದ ಕೂಡಲೇ ಅದು ಕಚ್ಚಿ ಕಚ್ಚಿ ಓಡಿಸ್ಬಿಡುತ್ತೆ ಈ ಚಿಕ್ಕ ಮರಿಗಳನ್ನ. ಅದು ಒಂದು ಬೆಕ್ಕು ಇಲ್ಲಿ ಇರಕ್ಕೆ ಬಿಡಲ್ಲ. ಅದು ಬೇರೆ ಎಲ್ಲ ಬೆಕ್ಕು ಬಂದುಬಿಟ್ರೆ ಅವಕ್ಕೆಲ್ಲ ಊಟ ಹಾಕ್ಬಿಡ್ತಾರೆ ಅಂತ ಅದು ಓಡಿಸ್ಬಿಡುತ್ತೆ. ಅದು ಇಟ್ಕೊಳ್ಳಲ್ಲ ಯಾವ ಬೆಕ್ಕನ್ನು, ಅದೆಲ್ಲನೂ ಕಚ್ಚಿ ಕಚ್ಚಿ ಓಡಿಸ್ಬಿಡುತ್ತೆ. ಇದು ಅದಕ್ಕೆ ಸಪೋರ್ಟಾಗಿ ಯಾವಾಗಲೂ ಕಾಯ್ತಾ ಇರುತ್ತೆ ಅವ್ರ ತಾಯಿ. ಥ್ಯಾಂಕ್ ಯು ಸೋ ಮಚ್.